ಸರ್ ಯಾರೋ ಮಾವಿನಕಾಯಿ ಕೊಟ್ಬಿಟ್ಟಿದ್ದಾರೆ ನಮಗೆ. ಬಟ್ ಇದನ್ನ ಹಣ್ಣು ಮಾಡಿ ತಿನ್ಬೇಕು. ಸೊ ಹಣ್ಣು ಮಾಡ್ಲಿಕ್ಕೆ ಇದಕ್ಕೇನಾದ್ರೂ ನಾವು ಪೌಡರ್ ಏನಾದ್ರೂ ಯೂಸ್ ಮಾಡ್ಬೇಕಾ, ಅಥವಾ ನ್ಯಾಚುರಲ್ ಆಗಿ ಮನೆಗೆ ವಿತೌಟ್ ಎನಿ ಕೆಮಿಕಲ್ಸ್ ನಾವು ಇದನ್ನ ಹಣ್ಣು ಮಾಡ್ಬೋದಾ ಅಂತಕ್ಕಂಥದ್ದು ಇದೆ. ಸಾಮಾನ್ಯಕ್ಕೆ ಸುಮ್ಮನೆ ಮನೇಲಿ ತಗೊಂಡೋಗಿ ಇಟ್ಬಿಟ್ರೆ ಏನಾಗ್ತದೆ, ಬಾಕ್ಸ್ ಅಲ್ಲಿ ಇಡ್ಲಿಕ್ಕೆ ಇಡ್ತಾರೆ, ಬಾಕ್ಸ್ ಅಲ್ಲಿ ಇಟ್ರೆ ಹಣ್ಣಾಗಲ್ಲ, ಹಾಗೆ ಒಣಗಿ ಹೋಗ್ತಾ ಇದೆ. ಏನ್ ಮಾಡ್ಬೇಕು? ಸಿಂಪಲ್ ಆಗಿ ಮಾವಿನಕಾಯಿನ ನ್ಯಾಚುರಲ್ ಆಗಿ ಅಂದ್ರೆ ಆರ್ಗ್ಯಾನಿಕ್ ಆಗಿ ನಾವು ಹಣ್ಣು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಮಾವಿನಕಾಯಿ ಏನಿದೆಲ್ಲ ಇದನ್ನ ಒಂದು ಬಾಕ್ಸ್ ಒಳಗೆ ಈ ರೀತಿ ಒಂದು ರೊಟ್ಟಿನ ಬಾಕ್ಸ್ ಅನ್ನ ತಗೊಳ್ಳಿ. ಈ ರೊಟ್ಟಿನ ಒಂದು ಬಾಕ್ಸ್ ನಲ್ಲಿ ಮಾವಿನಕಾಯಿನ ಇಡ್ತೀರಾ. ಮಾವಿನಕಾಯಿ ಇಟ್ಟಾಗ ಈ ಮಾವಿನಕಾಯಿಗಳ ಮಧ್ಯೆ ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ, ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಬಾಳೆಹಣ್ಣು. ಬಾಳೆಹಣ್ಣು ಅಂತಂದ್ರೆ ಯಾವುದು? ಏಲಕ್ಕಿ ಬಾಳೆಹಣ್ಣಲ್ಲ, ಈ ರೀತಿ ಪಚ್ಚ ಬಾಳೆಹಣ್ಣು, ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಒಂದು ಪಚ್ಚ ಬಾಳೆಹಣ್ಣು, ಈ ರೀತಿ ಒಂದು ಪಚ್ಚ ಬಾಳೆಹಣ್ಣು ತಗೊಳ್ಳಿ. ಈ ಒಂದು ಮಾವಿನಕಾಯಿಗಳ ಮಧ್ಯದಲ್ಲಿ ಈ ರೀತಿ ಇಡಿ. ನೋಡಿ, ಮಾವಿನಕಾಯಿಗಳ ಮಧ್ಯ ಈ ಒಂದು ಪಚ್ಚ ಬಾಳೆಹಣ್ಣನ್ನ, ಹಣ್ಣಾಗಿರ್ತಕ್ಕಂಥ ಒಂದು ಪಚ್ಚ ಬಾಳೆಹಣ್ಣನ್ನ ಇಡಬೇಕು. ಒಂದು ಅಥವಾ ಎರಡು ಇಡಿ ಮಧ್ಯದಲ್ಲಿ. ಜಾಸ್ತಿ ಹಣ್ಣಿದ್ರೆ ಒಂದು ಎರಡು ಮೂರು ಇಡಬಹುದು. ಇಟ್ಟುಬಿಟ್ಟು ನಂತರ ಏನ್ ಮಾಡಬೇಕು, ಮೇಲೆ ಒಂದು ಪೇಪರ್ ಅನ್ನ ಜಸ್ಟ್ ಕವರ್ ಮಾಡಿ, ಕವರ್ ಮಾಡಿ ಕ್ಲೋಸ್ ಮಾಡಿ, ಈ ರೀತಿ ಕ್ಲೋಸ್ ಮಾಡಿ ಇಟ್ಟುಬಿಟ್ರೆ, ಟೈಟಾಗಿ ಕ್ಲೋಸ್ ಮಾಡಿ ಇಟ್ರೆ 2 ರಿಂದ 3 ದಿವಸದಲ್ಲಿ ಹಣ್ಣಾಗುತ್ತೆ. ಸರಿ, ಹೇಗಿದು, ಯಾವ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇದೆ ಅಂತ ನೋಡೋದಾದ್ರೆ, ಈ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಬಾಳೆಹಣ್ಣಿನಿಂದ ಎಥಿಲಿನ್ ಅಂತಕ್ಕಂಥ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ. ಈ ಎಥಿಲಿನ್ ಅಂತಕ್ಕಂಥ ಗ್ಯಾಸ್ ಏನ್ ಮಾಡುತ್ತೆ, ಹಣ್ಣಿನ ಸಿಪ್ಪೆನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಎನ್ಸೈಮ್ಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಹಣ್ಣಾಗ್ಲಿಕ್ಕೆ, ಮಾವಿನಕಾಯಿನ ಹಣ್ಣಾಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಇದು ನ್ಯಾಚುರಲ್. ಇವನ್ ಇವರು ಕೆಲವೊಂದು ಎಥಿಲಿನ್ ಪೌಡರ್ನ ಕೂಡ ಯೂಸ್ ಮಾಡ್ತಾರೆ. ಮಾವಿನಕಾಯಿನ ಹಣ್ಣು ಮಾಡ್ಲಿಕ್ಕೆ ಎಥಿಲಿನ್ ಪೌಡರ್ನ, ಕೆಮಿಕಲ್ ಯೂಸ್ ಮಾಡ್ತಾರೆ. ಅದರ ಬದಲಾಗಿ ನಾವು ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಒಂದು ಬಾಳೆಹಣ್ಣನ್ನ ಮಾವಿನಕಾಯಿಗಳ ಮಧ್ಯೆ ಇಟ್ಟಾಗ, ಕ್ಲೋಸ್ ಮಾಡಿ ಇಟ್ಟರೆ ಎಥಿಲಿನ್ ಗ್ಯಾಸ್ ರಿಲೀಸ್ ಆಗ್ಬಿಟ್ಟು ನ್ಯಾಚುರಲ್ ಆಗಿ ಯೂನಿಫಾರ್ಮ್ ಆಗಿ ಚೆನ್ನಾಗಿ ಹಣ್ಣಾಗುತ್ತೆ. 2 ರಿಂದ 3 ದಿವಸಗಳಲ್ಲಿ ಹಣ್ಣಾಗುತ್ತೆ.